ಚುಟುಕು ಮಾದರಿಯ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತ ತಂಡ ಚಾರಿತ್ರಿಕ ಸಾಧನೆ ಮಾಡಿದೆ. ಅಹಮದಾಬಾದ್ನಲ್ಲಿ ನಿನ್ನೆ ರಾತ್ರಿ ನಡೆದ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಸೂರ್ಯಕುಮಾರ್ ನಾಯಕತ್ವದ ಟೀಂ ಇಂಡಿಯಾ 96 ರನ್ಗಳ ಭಾರೀ ಅಂತರದ ಗೆಲುವು ಹಲವು ಪ್ರಥಮಗಳ ದಾಖಲೆಗಳೊಂದಿಗೆ ಟ್ರೋಫಿಗೆ ಮುತ್ತಿಕ್ಕಿತು. ಈ ಗೆಲುವಿನೊಂದಿಗೆ ಭಾರತ 3 ಹೊಸ ದಾಖಲೆಗಳ ನಿರ್ಮಾಣದೊಂದಿಗೆ ಟಿ20 ಕ್ರಿಕೆಟ್ ಸಮರದಲ್ಲಿ ಇತಿಹಾಸ ಬರೆಯಿತು. ಸತತ 2 ಬಾರಿ ವಿಶ್ವಕಪ್ ಮುಕುಟ ಧರಿಸಿದ ಮೊದಲ ತಂಡ, ಸ್ವದೇಶದಲ್ಲಿ ಗೆದ್ದ ಮೊದಲ ಸಾಧನೆ ಹಾಗೂ 3 ವಿಶ್ವಕಪ್ಗಳನ್ನು ಗೆದ್ದ ಏಕೈಕ ಪಡೆ ಎಂಬ ಈ 3 ಸಾಧನೆಗಳ ಗರಿಗಳು ಭಾರತಕ್ಕೆ ಮೂಡಿದವು. ಈ ಮುನ್ನ ಭಾರತ ತಂಡ 2007ರ ಚೊಚ್ಚಲ ವಿಶ್ವಕಪ್ ಟೂರ್ನಿ ಹಾಗೂ ಕಳೆದ 2024ರಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು. ಫೈನಲ್ನಲ್ಲಿ ಮೊದಲು ಬ್ಯಾಟ್ ಮಾಡುವ ಅವಕಾಶ ಪಡೆದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 255 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಸ್ಫೋಟಕ ಅರ್ಧಶತಕ ಗಳಿಸಿದ ಸಂಜು ಸ್ಯಾಮ್ಸನ್ 89 ರನ್, ಇಶಾನ್ ಕಿಶನ್ 54 ರನ್ ಮತ್ತು ಅಭಿಷೇಕ್ ಶರ್ಮಾ 52 ರನ್ ಸಿಡಿಸಿದರು. ನ್ಯೂಜಿಲೆಂಡ್ ಪರ ಜೇಮ್ಸ್ ನಿಶಾಮ್ 3 ವಿಕೆಟ್ ಪಡೆದರು. ಉತ್ತರವಾಗಿ 256 ರನ್ಗಳ ದೊಡ್ಡ ಮೊತ್ತದ ಗುರಿ ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ 19 ಓವರ್ಗಳಲ್ಲಿ ಕೇವಲ 159 ರನ್ಗಳಿಗೆ ಸರ್ವಪತನ ಕಂಡಿತು. ನ್ಯೂಜಿಲೆಂಡ್ ಪರ ಟಿಮ್ ಸೇಫ್ರೆಟ್ 52 ರನ್ ಮತ್ತು ನಾಯಕ ಮಿಚೆಲ್ ಸ್ಯಾಂಟ್ನರ್ 43 ರನ್ ಗಳಿಸಿದ್ದೇ ಉತ್ತಮ ವೈಯಕ್ತಿಕ ಮೊತ್ತಗಳಾದವು. ಭಾರತದ ಬೌಲರ್ಗಳ ಪೈಕಿ ಶಿಸ್ತುಬದ್ಧ ದಾಳಿ ಸಂಘಟಿಸಿದ ಜಸ್ಪ್ರೀತ್ ಬೂಮ್ರಾ 4, ಅಕ್ಸರ್ ಪಟೇಲ್ 3 ಹಾಗೂ ಹಾರ್ದಿಕ್ ಪಾಂಡ್ಯ, ವರುಣ್ ಚಕ್ರವರ್ತಿ ಮತ್ತು ಅಭಿಷೇಕ್ ಶರ್ಮಾ ತಲಾ 1 ವಿಕೆಟ್ ಪಡೆದರು. ಈ ಟೂರ್ನಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಸಂಜು ಸ್ಯಾಮ್ಸನ್ ಸರಣಿ ಶ್ರೇಷ್ಠ ಹಾಗೂ ಜಸ್ಪ್ರೀತ್ ಬೂಮ್ರಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಳಿಗೆ ಭಾಜನರಾದರು.